ಬಂದ್ ಕಂಪ್ಲೀಟ್ ಕವರೇಜ್. ಬಂದ್ನ ಪರಿಣಾಮಗಳು ಎಲ್ಲೆಲ್ಲಿ ಏನೇನೋ ಅದರ ಕುರಿತು ವಿಸ್ತೃತವಾದಂತಹ ಮಾಹಿತಿ ಜೊತೆಗೆ ಚರ್ಚೆ ನಡೆಸ್ತಾ ಇದ್ವಿ. ಈಗ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಬಂದ್ ಇದ್ದರೂ ಗಾರ್ಮೆಂಟ್ಸ್ ಫ್ಯಾಕ್ಟರಿ ಕೆಲಸ ನಿರ್ವಹಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಫ್ಯಾಕ್ಟರಿ ಮುಂದೆ ಗಾರ್ಮೆಂಟ್ಸ್ ಲೇಬರ್ ಯೂನಿಟ್ನಿಂದ ಪ್ರತಿಭಟನೆ ನಡೆದಿರುವಂತದ್ದು. ನೌಕರರನ್ನ ವಾಪಸ್ ಕಳಿಸಿ ಅಂತ ಘೋಷಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು. ಫ್ಯಾಕ್ಟರಿಯ ಮುಂದೆ ಪ್ರತಿಭಟನೆ ನಡೀತಾ ಇದೆ. ಯಾಕಂದ್ರೆ ಬಂದಿದ್ರು ಕೂಡ ಫ್ಯಾಕ್ಟರಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಅವರ ವಾದ. ಆದರೆ ಬಲವಂತವಾಗಿ ಮುಚ್ಚಿಸುವಂತಿಲ್ಲ ಅನ್ನೋದು ಪೊಲೀಸರೊಂದಿಗೆ ವಾಗ್ವಾದಕ್ಕೆ ಕಾರಣ ಆಗಿದೆ. ಸಂಘಟನೆಗಳು ಪ್ರತಿಭಟಿಸಿದ್ರು ಕೂಡ ಬಗ್ಗದ ಪರ್ಲ್ ಗ್ಲೋಬಲ್ ಫ್ಯಾಕ್ಟರಿಯ ಅಲ್ಲಿರುವಂತಹ ಎಲ್ಲರೂ ಕೂಡ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಹೀಗಾಗಿ ಪರ್ಲ್ ಗ್ಲೋಬಲ್ ಫ್ಯಾಕ್ಟರಿಯ ಮುಂದೆ ಪ್ರತಿಭಟನೆ ನಡೀತಾ ಇದೆ. ಪರಿಸ್ಥಿತಿ ಉದ್ವಿಗ್ನಗೊಂಡಿರುವಂತದ್ದು. ಸಂಘಟನೆಗಳು ಪ್ರತಿಭಟಿಸಿದ್ರು ಕೂಡ ಬಗ್ಲಿಲ್ಲ. ಪರ್ಲ್ ಗ್ಲೋಬಲ್ ಫ್ಯಾಕ್ಟರಿಯವರು ಕೆಲಸವನ್ನ ಮುಂದುವರಿಸಿದ್ದಾರೆ. ಹೀಗಾಗಿ ಅಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ಮಟ್ಟಿಗೆ ಅಲ್ಲಿ ಪ್ರತಿಭಟನೆಯ ಕಾವು ಕಂಡು ಬರ್ತಾ ಇದೆ ಅಂತ. ಇದು ಪರ್ಲ್ ಗ್ಲೋಬಲ್ ಫ್ಯಾಕ್ಟರಿಯ ಎದುರುಗಡೆ ಪ್ರತಿಭಟನಾಕಾರರು ಬಂದು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಬಂದಿರುವಂತಹ ಹಿನ್ನೆಲೆಯಲ್ಲಿ ಕೆಲಸವನ್ನ ನಿರ್ವಹಿಸಬೇಡಿ ಅನ್ನುವಂಥದ್ದು ಅವರ ವಾದ. ಆದರೆ ಬಲವಂತವಾಗಿ ಯಾವುದೇ ಫ್ಯಾಕ್ಟರಿಯನ್ನು ಮುಚ್ಚಿಸುವಂತಿಲ್ಲ ಅನ್ನುವಂಥದ್ದು ಫ್ಯಾಕ್ಟರಿಯವರ ವಾದವಾಗಿದೆ. ಈ ಕುರಿತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರತ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶರತ್, ಅಲ್ಲಿ ಪ್ರಮುಖವಾಗಿ ಸಮಸ್ಯೆ ಆಗಿರೋದಾದ್ರೂ ಏನು? ಜೊತೆಗೆ ಪ್ರತಿಭಟನಾಕಾರರ ಆಗ್ರಹಕ್ಕೆ ಮಣಿದಿದ್ದಾರಾ ಫ್ಯಾಕ್ಟರಿಯವರು? ಹೇಗೆ? ಪ್ರತಿಮಾ, ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಕಾರ್ಮಿಕ ನೀತಿಯನ್ನು ವಿರೋಧಿಸಿ ಬಂದ್ ಆಚರಣೆ ಮಾಡ್ತಾ ಇರೋದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಈಗ ಯಶವಂತಪುರ ಹಾಗೂ ಪೀಣ್ಯ ಸೆಕೆಂಡ್ ಸ್ಟೇಜ್ ಬಳಿ ಇರುವಂತಹ ಸಾಕಷ್ಟು ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳು ಈಗಾಗಲೇ ಮುಚ್ಚಲ್ಪಟ್ಟಿದೆ. ಆದರೆ ಕೆಲವೊಂದು ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳು ಮುಚ್ಚಲ್ಪಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ಸಂಘಟನೆಗಳು ಆಕ್ರೋಶಕ್ಕೆ ತುತ್ತಾಗಿತ್ತು. ಆ ಫ್ಯಾಕ್ಟರಿಗಳ ಮುಂದೆ ಹೋಗಿ ಪ್ರತಿಭಟನೆ ನಡೆಸಿದ್ವಿ ಇವತ್ತು ಬೆಳಗ್ಗೆಯಿಂದ. ಒಂದು ಸಾಯಿ ಡಿಸೈನ್ ಏನಿತ್ತು ಆ ಫ್ಯಾಕ್ಟರಿ ಮುಂದೆ ಪ್ರತಿಭಟನೆ ನಡೆಸೋ ಹಿನ್ನೆಲೆಯಲ್ಲಿ ಆ ಫ್ಯಾಕ್ಟರಿ ಅವರು ಆ ಪ್ರತಿಭಟನೆಗೆ ಮಣಿದು ಅವರು ರಜೆಯನ್ನೇ ಘೋಷಿಸಿದ್ರು. ಅದಾದ ನಂತರ ಇನ್ನೇ ಪೀಣ್ಯ ಸೆಕೆಂಡ್ ಸ್ಟೇಜ್ ಬಳಿ ಇರುವಂತಹ ಪರ್ಲ್ ಗ್ಲೋಬಲ್, ನಮ್ಮ ಕ್ಯಾಮ್ರಾಮನ್ ಈಗ ಮೂವ್ ಮಾಡಿ ತೋರಿಸ್ತಾರೆ, ಸೆಕೆಂಡ್ ಸ್ಟೇಜ್ ಬಳಿ ಇರುವಂತಹ ಒಂದು ಪರ್ಲ್ ಗ್ಲೋಬಲ್ ಫ್ಯಾಕ್ಟರಿ ಇದು. ಈ ಫ್ಯಾಕ್ಟರಿಯಲ್ಲಿ ಬೆಳಿಗ್ಗೆ ಈಗಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ಇದಕ್ಕೆ ಆಕ್ರೋಶಗೊಂಡಂಥ ಪ್ರತಿಭಟನಾಕಾರರು ಇಲ್ಲಿ ಯಾವ ಕಾರಣಕ್ಕೂ ನಡೆಸಬಾರ್ದು, ಈಗಲೂ ಕೂಡ ಅದನ್ನು ನಡೆಸುವಂಥ ಪ್ರಯತ್ನ ನಡೀತಾ ಇದೆ ಅಂತ ಒಂದು ಇದು ಮಾಡಿದ್ರು. ಆದರೆ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ, ಪೊಲೀಸರ ಭದ್ರತೆಯಲ್ಲಿ ಈಗಲೂ ಕೂಡ ನಡೀತಾ ಇರುವಂಥದ್ದು ಪ್ರಮುಖವಾಗಿ ಬಂದ್ ಮಾಡ್ತಾ ಇರುವಂಥದ್ದು ಕಾರ್ಮಿಕರ ಹಿತದೃಷ್ಟಿಯಿಂದ. ಈ ದಿವಸವೂ ನೀವು ಬಂದ್ಗೆ ರಜಾ ಕೊಟ್ಟಿಲ್ಲ ಅಂದರೆ ಹೇಗೆ? ಅವ್ರನ್ನೆಲ್ಲರೂ ಕೂಡ ಪ್ರತಿಭಟನಾ ರ್ಯಾಲಿ ಇದೆ ನಮ್ಮದು, ಆ ಪ್ರತಿಭಟನಾ ರ್ಯಾಲಿಗೆ ಕಳಿಸಿ ಅನ್ನೋ ಒಂದು ಮನವಿಯನ್ನು ಮಾಡಿದರು. ಆದರೆ ಯಾವುದೇ ಕಾರಣಕ್ಕೂ ಜಗ್ಗದ ಕಾರ್ಮಿಕರು ಅಂದರೆ ಇಲ್ಲಿಯ ನೌಕರರು, ಇಲ್ಲಿಯ ಆಡಳಿತ ಮಂಡಳಿ ಈಗಲೂ ಕೂಡ ಒಳಗಡೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಪ್ರತಿಭಟನಾಕಾರರು ಪೊಲೀಸರೊಂದಿಗೆ ವಾಗ್ವಾದ ಕೂಡ ನಡೀತು. ಯಾವುದೇ ಕಾರಣಕ್ಕೂ ಬಲವಂತವಾಗಿ ನೀವು ಪ್ರತಿಭಟನಾ ಅಂದರೆ ಈ ರೀತಿ ಕರೆಸ್ಕೊಳ್ಳೋ ಹಾಗಿಲ್ಲ, ನೌಕರರೇ ವಾಲಂಟಿಯರ್ಸ್ ಆಗಿ ಬಂದರೆ ಓಕೆ ಅಂತ. ನಾನೀಗ ಆ ಪರ್ಲ್ ಫ್ಯಾಕ್ಟರಿಯ ಮುಂದೆ ನೋಡ್ತೀನಿ, ಬೃಹತ್ ಬೈಕ್ ರ್ಯಾಲಿ ಮಾಡಿ ಅವರ ಆಕ್ರೋಶವನ್ನು ನೀವು ನೋಡ್ತಾ ಇರ್ಬೋದು. ಆ ಫ್ಯಾಕ್ಟರಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲರಲ್ಲೂ ಒಂದು ಆಕ್ರೋಶ ಏನಂದರೆ ಇಡೀ ಈ ಪೀಣ್ಯ ಇಂಡಸ್ಟ್ರಿ ಕಡೆ ಎಲ್ಲವೂ ಕೂಡ ರಜೆಯನ್ನು ಘೋಷಿಸಿದ್ರೆ, ಆದರೆ ಇಲ್ಲಿ ಯಾಕೆ ರಜೆವನ್ನು ಕೊಟ್ಟಿಲ್ಲ ಅನ್ನೋದು ಅವರ ಆರೋಪ ಆಗಿತ್ತು. ಒಂದಿಬ್ಬರ ಸಂಘಟನೆಯ ಕಾರ್ಯಕರ್ತರನ್ನ ನಾವು ಮಾತಾಡ್ಸೋಣ. ಸರ್ ನಮಸ್ತೆ. ನಿಮ್ಮ ಪ್ರತಿಭಟನೆಗೆ ಎಲ್ಲವೂ ಕೂಡ ಬೆಂಬಲ ವ್ಯಕ್ತವಾಗ್ತಾ ಇದೆ, ಆದರೆ ಕೆಲವೊಂದು ಕಡೆ ಇನ್ನೊಂದು ಕಡೆ ಆಗಿಲ್ಲ, ಏನು ಹೇಳ್ತೀರಾ? ಸರ್, ಇದು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಧೋರಣೆಗೆ, ಕಾರ್ಮಿಕ ನೀತಿ ಧೋರಣೆಗೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೀವಿ. ಈ ಕೇಂದ್ರ ಸರ್ಕಾರ 48 ಕಾರ್ಮಿಕ ಕಾನೂನುಗಳನ್ನ ತಿದ್ದುಪಡಿ ತೊಗೊಂಬರ್ತಾ ಇದೆ. ಆದರೆ ಅದು ನಮ್ಮ ಕಾರ್ಮಿಕರುಗಳಿಗೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಇವತ್ತು CITU ಮತ್ತು ರಾಷ್ಟ್ರೀಯ ಸಂಘಟನೆಗಳು 12 ಸೇರಿ ಇವತ್ತು ನಾವು ಇದನ್ನು ರಾಷ್ಟ್ರೀಯ ಮುಷ್ಕರ ಮಾಡ್ತಾ ಇದ್ದೀವಿ. ಆದ್ರೂ ಈಗ ಮಾಲೀಕರು ಇದನ್ನ ಕೆಲಸ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದಾರೆ. ಆದರೆ ಇವತ್ತು ನಾವು ಎಲ್ಲರಿಗೂ ಒಳ್ಳೆಯದಾಗಲಿ, ಇಡೀ ರಾಷ್ಟ್ರದಲ್ಲಿರುವಂಥ ಎಲ್ಲ ಕಾರ್ಮಿಕರುಗಳಿಗೂ ದಿನನಿತ್ಯ ವಸ್ತುಗಳು ಮತ್ತು ಕಾರ್ಮಿಕ ಕಾನೂನುಗಳ ತಿದ್ದುಪಡಿ ತೊಗೊಂಬರ್ತಾ ಇದ್ದಾರೆ. ಕನಿಷ್ಠ ಕೂಲಿ 18,000 ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಬಂದ್ಗೆ ಮಾಡ್ತಾ ಇದ್ದೀವಿ. ಒಳಗಡೆ ಈಗಲೂ ಕೂಡ ಕೆಲಸ ನಡೀತಾ ಇದೆ. ಅಲ್ಲಿಯ ನೌಕರರಿಗೆ ನಿಮ್ಮ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಬೇಕು ಇಚ್ಛೆ ಇದೆಯಾ? ಹೌದು ಸರ್, ಇಚ್ಛೆ ಇದೆ ಸರ್, ಇಚ್ಛೆ ಇದೆ. ಆದ್ರೆ ಯಾಕೆ ಆಡಳಿತ ಮಂಡಳಿ ಬಿಡ್ತಾ ಇಲ್ಲ ಅನ್ನೋದು ನಿಮ್ಮ ಆರೋಪನಾ? ಹೌದು ಸರ್, ಹೌದು. ಇದು ಕೆಲಸ ಮಾಡಿಸೋದು ಇವತ್ತು ರಾಷ್ಟ್ರೀಯ ಮುಷ್ಕರದಿಂದ ದಬ್ಬಾಳಿಕೆಯಿಂದ ಕೆಲಸ ಮಾಡಿಸ್ತಾ ಇದ್ದಾರೆ. ಇವತ್ತು
ಇಲ್ಲಿ. ಈ ದಬ್ಬಾಳಿಕೆನೇ ಹೋಗ್ಬೇಕು ಅಂತಾನೆ ತಾನೇ ತಾವು ಬಂದ್ಗೆ ಕರೆ ಕೊಟ್ಟಿದ್ದು? ಹೌದು, ಬಂದ್ ಕರೆ ಕೊಟ್ಟಿದ್ದು ಅದಕ್ಕೋಸ್ಕರನೇ. ದಬ್ಬಾಳಿಕೆನ ಆದ್ರೂ ನಡೆಸ್ತಾ ಇದಾರಲ್ಲ, ಮಾಲೀಕರು ನಡೆಸ್ತಾ ಇದಾರೆ. ಕಾರ್ಮಿಕರನ್ನ ಬಲವಂತವಾಗಿ ಯಾರನ್ನೂ ಕೂಡ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಅವರು. ಎಲ್ಲರೂ ಕೂಡ ಕೆಲ್ಸಕ್ಕೆ ಬಂದಿದ್ದಾರೆ, ಬಲವಂತವಾಗಿ ಯಾರನ್ನೂ ಮಾಡ್ತಾ ಇಲ್ಲ, ಹೋಗ್ಬೋದು ಅಂತಾರೆ. ಇದು ಬಲವಂತವಾಗಿ ಮಾಡಿಸ್ತಾ ಇರೋಂತ ಇದು. ಇವತ್ತು ಒಂದು ಗಾರ್ಮೆಂಟ್ಸ್ ಇಂಡಸ್ಟ್ರಿಯಲ್ಲಿ ಇವತ್ತು ದಿನಗೂಲಿ ನೌಕರರು ಇವತ್ತಿಲ್ಲಿ ಕೆಲಸ ಮಾಡಿದ್ರೆ ನಾಳೆ ಅವರು ಕೆಲಸಕ್ಕೆ ಬರ್ಬೋದು. ಇಲ್ಲಿ ಭಯ ಪಡಿಸಿ ಕಾರ್ಮಿಕರನ್ನ ಕೆಲಸ ಮಾಡಿಸ್ತಾ ಇದ್ದಾರೆ ಹೊರತು ಇಲ್ಲಿ ಸ್ವಇಚ್ಛೆಯಿಂದ ಯಾರು ಕೆಲಸಕ್ಕೆ ಹೋಗಿಲ್ಲ ಸರ್. ಇದೇ ತರ ಎಷ್ಟು ಕಡೆ ಇದಾಗಿದೆ? ಎಲ್ಲ ಕಡೆ ಪೀನಾ ಇಂಡಸ್ಟ್ರಿ ಮುಚ್ಚಿದ್ಯಾ ಅಥವಾ ಈ ತರ ಏನು ಓಪನ್ ಆಗಿದೆಯಾ? ಇನ್ನೂ ಒಂದು 40% ಇದೆ. 40% ಕೆಲಸ ಮಾಡಿಸ್ತಾ ಇದ್ದಾರೆ. ಕೆಲವೊಂದು ಇಂಡಸ್ಟ್ರಿಯಲ್ಲಿ ಎಲ್ಲ ರಾಷ್ಟ್ರೀಯ ಮುಷ್ಕರಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಸಹಕಾರ ಕೊಟ್ಬಿಟ್ಟು ಇವತ್ತು ಲಾಸ್ಟ್ ಆಗಿ ನೀವು ಈ ಬಂದ್ ಎಲ್ಲ ಮಾಡಿದ್ರು ಕೂಡ ಈ ನಿಮ್ಮ ಬೇಡಿಕೆಗಳು ಈಡೇರಿಸುತ್ತೆ ಅನ್ನೋ ಭರವಸೆ ಇದೆಯಾ? ಹೋಗ್ಲಿ 2 ದಿವಸ ಬಂದ್ ಕಟ್ಟಿದ್ದೀರಾ, ಬೇರೆಯವರಿಗೂ ಕೂಡ ತೊಂದರೆ ಆಗುತ್ತೆ ಅಲ್ವಾ ಬಂದ್ ಕೊಟ್ಟಿರೋದು? ಸರ್, ತೊಂದರೆ ಆಗುತ್ತೆ ಅಂತಲ್ಲ, ನಾವು ಇವಾಗ ಜನಸಾಮಾನ್ಯರು, ನಾವು ಒಂದು ಜನಸಾಮಾನ್ಯರು ಇವತ್ತು ದುಡಿದ್ರೆ ಮಾತ್ರ ನಮಗೆ ಕೂಲಿ. ನಾಳೆ ಕೇಂದ್ರ ಸರ್ಕಾರ 48 ಕಾರ್ಮಿಕ ಕಾನೂನುಗಳನ್ನ ತಿದ್ದುಪಡಿ ತೊಗೊಂಡಿದೆಯಲ್ಲ, ಅದರಿಂದ ಇನ್ನ ಪರಿಣಾಮಗಳು ಕಾರ್ಮಿಕರ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ. ಆದ್ರಿಂದನೇ ಇವತ್ತು ನಾವು ಎಲ್ಲರೂ ಸೇರಿ ಇವತ್ತು ಭಾರತ್ ಬಂದ್ಗೆ ನಾವು ಸಹಕರಿಸಿದ್ವಿ. ಭರವಸೆ ಇದೆಯಾ ಅಟ್ಲೀಸ್ಟ್ ಈ ಬಂದಿಂದ ಏನಾದ್ರು ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ಅಂತ? ಹೌದು, ಭರವಸೆ ಆಗ್ಲೇಬೇಕು ಅಂತಾನೆ ನಾವು ಮಾಡ್ತಾ ಇರೋದು ಇದನ್ನ. ಒಟ್ಟಾರೆ ಪ್ರತಿಮಾ ಅವ್ರು ಹೇಳ್ತಾ ಇರುವಂತದ್ದು ಭರವಸೆ ಇದೆ ಕೇಂದ್ರ ಸರ್ಕಾರ ಮಾಡ್ತಾರೆ ಅಂತ. ಆದ್ರೆ ಕಾರ್ಮಿಕರ ದಬ್ಬಾಳಿಕೆ ಈಗಲೂ ಕೂಡ ಮುಂದುವರಿತೆ. ಈ ದಬ್ಬಾಳಿಕೆಯನ್ನು ವಿರೋಧಿಸಿ ಈ ಬಂದ್ ಆಚರಣೆ ಮಾಡ್ತಾ ಇರೋದು. ಆದ್ರೆ ಅದನ್ನು ಹೊರತಾಗಿಯೂ ಕೂಡ ಇಲ್ಲಿ ನಮಗೆ ವ್ಯತಿರಿಕ್ತವಾಗಿ ಕಾಣ್ತಾ ಇದೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಈಗಲೂ ಕೂಡ ಪರ್ಲ್ ಗ್ಲೋಬಲ್ ಕಾರ್ಖಾನೆಯ ಮುಂದೆ, ಫ್ಯಾಕ್ಟರಿ ಮುಂದೆ ಪ್ರತಿಭಟನೆ ವ್ಯಕ್ತ ಆಗ್ತಾ ಇರುವಂತದ್ದು. ಪ್ರತಿಮಾ. ಎಸ್ ಶರತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಹಾಗೇನೆ ಹಾವೇರಿಯ ಚಿತ್ರಣ ಯಾವ ರೀತಿ ಇದೆ ಅಲ್ಲಿಂದ ನಮ್ಮ ಪ್ರತಿನಿಧಿ ಸಂತೋಷ್ ವಾಕ್ ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಏನು 2 ದಿನಗಳ ಕಾಲ ಭಾರತ ಬಂದ್ಗೆ ಕರೆ ನೀಡಲಾಗಿದೆ. ಈ ಒಂದು ಭಾರತ ಬಂದ್ಗೆ ಹಾವೇರಿ ಜಿಲ್ಲೆಯಲ್ಲಿ ಸೂಕ್ತವಾಗಿರ್ತಕ್ಕಂಥ ಸ್ಪಂದನೆ ವ್ಯಕ್ತವಾಗಿಲ್ಲ ಅಂತ ಹೇಳ್ಬೋದು. ಇಲ್ಲಿನ ಬಸ್ ಸಂಚಾರ ಎಂದಿನಂತೆ ಇಲ್ಲಿ ಸಂಚರಿಸ್ತಾ ಇವೆ. ಆಟೋಗಳು ಬೀದಿಗಳಿವೆ, ಏನು ಅಂಗಡಿ ಮುಂಗಟ್ಟುಗಳಿಗೆಷ್ಟೇ ತೆರಲಿಕ್ಕೆ ಪ್ರಾರಂಭವಾಗಿವೆ. ಹಾಗಾದರೆ ಈ ಒಂದು ಸಂಘಟನೆ ಇಲ್ಲಿ ಪ್ರತಿಭಟನೆಗೆ ಏನು ಸಾಂಕೇತಿಕ ಪ್ರತಿಭಟನೆಗೆ ಅಷ್ಟೇ ಸೀಮಿತವಾಗುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆಗಳು ಇಲ್ಲಿ ಎದ್ದಿವೆ. ಹಾಗಾದರೆ ಇಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡಲು ಇಲ್ಲಿ ಏನು ಮಹಿಳಾ ಸಂಘಟನೆಯ ಕಾರ್ಯಕರ್ತರು ಇಲ್ಲಿ ಬಂದಿದ್ದಾರೆ. ಅವರನ್ನು ಕೇಳೋಣ. ಅಮ್ಮ, ಏನು ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ? ಇವತ್ತು ಬಂದ್ಗೆ ಯಾವ ರೀತಿ ಬೆಂಬಲ ಕೊಡ್ತಾ ಇದ್ದೀರಿ? ನಮಗೆ ಸರ್, ನಾವು ಬಿಸಿ ಊಟ ಕಾರ್ಯಕರ್ತೆಯರು, ಹಿರೇಕೆರೂರು ತಾಲೂಕು ಚಿಕ್ಕೇರೂರಿನವರು. ಆಮೇಲೆ ನಮಗೆ ಪಗಾರ ಏನು ಜಾಸ್ತಿ ಆಗ್ತಾ ಇಲ್ಲ. ಮತ್ತು ನಾವು ಎಷ್ಟು ಹೋರಾಡಿದ್ರೂ ಪಗಾರ ಜಾಸ್ತಿನೇ ಆಗ್ತಾ ಇಲ್ಲ. ನಮಗೇನು ಗಿಟ್ಟೋದೇ ಇಲ್ಲ. ಇದು ನಮ್ಮ ಕೆಲಸನೂ ಜಾಸ್ತಿ ಆಗ್ತಿ, ಭದ್ರತೆ ಏನೂ ಇಲ್ಲ. ನಮಗೆ ಬೇಕು ಎಲ್ಲ ಸೌಲಭ್ಯಗಳು. ಯಾವ ರೀತಿ ನೀವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ? ಯಾವ ರೀತಿ ಪ್ರತಿಭಟನೆ ಮಾಡ್ತೀರಿ? ನಾವು ಮೆರವಣಿಗೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕೂತಿದ್ವಿ ನಿನ್ನೆ ರಾತ್ರಿಯಿಂದ. ಇವಾಗ ಇಷ್ಟೊತ್ತಾದರೂ ಯಾರು ನಮಗೆ ಸ್ಪಂದಿಸಿಲ್ಲ. ಚಳಿಯಲ್ಲೇ ನಾವು ಕೂತಿದ್ವಿ. ಸಣ್ಣ ಮಕ್ಕಳೆಲ್ಲ ಕಟ್ಕೊಂಡ್ಬಂದಿದ್ದಾರೆ. ಆಮೇಲೆ ಕೂತಿದ್ವಿ. ಆಮೇಲೆ ಇಷ್ಟೊತ್ತಿಗೆ ಯಾವ ಅಧಿಕಾರಿಗಳು ಬಂದು ಕೇಳಿಲ್ಲ ನಮ್ಮನ್ನು. ಈಗ ಇನ್ಮೇಲೆ ಮೆರವಣಿಗೆ ಮೂಲಕ ನಾವು ಧರಣಿ ಸ್ಟ್ರೈಕ್ ನಡೀತಾ ಇದ್ದೀವಿ. ಹಾಗಾದ್ರೆ ಏನು ಬೇಡಿಕೆಯನ್ನು ಇಟ್ಕೊಳ್ತಾ ಇದ್ರಿ? ಏನು ಕೇಳ್ತಾ ಇದ್ರಿ ಅಂತೇಳಿ? ಕಾಯಂಗೊಳಿಸ್ಬೇಕು. ಮತ್ತು ನಮಗೆ 18,000 ಪೇಮೆಂಟ್ ಮಾಡಬೇಕು. ಕಾಯಂಗೊಳಿಸಿ ನಾವು ರಿಟೈರ್ಡ್ ಆದ್ರೂ ನಮ್ಗೆ ಅರ್ಧ ಪೇಮೆಂಟ್ ಕೊಡಬೇಕು ಅಂತ, ಪಿಂಚಣಿ ಕೊಡಬೇಕಂತ ಕೇಳ್ತಾ ಇದ್ದೀವಿ. ಏನು ಈ ಒಂದು ಬಂದ್ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆಗಳಿಯಲು ಇಲ್ಲಿ ಸಾಕಷ್ಟು ಕಾರ್ಮಿಕರು ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಈ ಒಂದು ಪ್ರತಿಭಟನೆ ಸಾಂಕೇತಿಕವಾಗಿ ಮಾಡ್ತಕ್ಕಂಥ ಪ್ರತಿಭಟನೆಯಲ್ಲಿ ಇವರು ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು ಪ್ರತಿಭಟನೆ ಅಷ್ಟಿಗೆ ಸೀಮಿತವಾಗತ್ತಾ ಅಂತಕ್ಕಂಥ ಪ್ರಶ್ನೆಗಳಿದ್ದಿವೆ. ಹಾವೇರಿಯಿಂದ ಕ್ಯಾಮರಾ ಪರ್ಸನ್ ರಾಜು ಜೊತೆ ಸಂತೋಷ್ ಶೆಟ್ಟಪ್ಪನವರು, ಸುವರ್ಣ ನ್ಯೂಸ್. ಎಸ್, ಬೆಳವಣಿಗೆ ಕುರಿತಾಗಿ ಚರ್ಚೆಯನ್ನು ಮುಂದುವರಿಸೋಣ. ರಂಗಸ್ವಾಮಿ ಅವರೇ, ಪ್ರಮುಖವಾಗಿ ತಾವು ನೋಡಿದ್ರಿ ಬೆಂಗಳೂರಿನಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ಅಲ್ಲಿರುವಂತಹ ಕಾರ್ಮಿಕರನ್ನ ಕೆಲಸ ಮಾಡಲಿಕ್ಕೆ ಹಚ್ಚಿದ್ದಾರೆ, ಅವರಿಗೆ ಪ್ರತಿಭಟಿಸಲಿಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿ ಇಲ್ಲಿ ಆ ಫ್ಯಾಕ್ಟ್ರಿ ಎದುರುಗಡೆ ಪ್ರತಿಭಟನೆ ನಡೀತಾ ಇರೋದು. ಇಂತಹ ಘಟನೆಗಳನ್ನ ನೋಡ್ತಾ ಇದ್ದಾಗ ತಮ್ಗೆ ಏನು ಅನ್ಸುತ್ತೆ? ಅಂದರೆ ಅಲ್ಲಿ ದಬ್ಬಾಳಿಕೆ ಆಗ್ತಾ ಇದೆ, ಅಂದರೆ ಅವರನ್ನ ಪ್ರತಿಭಟನೆಗೆ ಬನ್ನಿ ಅಂತ ಕರಿತಾ ಇರೋಲ್ಲಿ ದಬ್ಬಾಳಿಕೆಯೇ ಅಥವಾ ಅವರನ್ನ ಅಲ್ಲೇ ಇಟ್ಕೊಂಡಲ್ಲಿ ದಬ್ಬಾಳಿಕೆ, ಇಂತಹದೊಂದು ಘಟನೆಗಳನ್ನ ನೋಡ್ತಾ ಇದ್ದಾಗ ಅಂತ? ಇವಾಗ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡೋಂಥ ಪ್ರತಿನಿಧಿಗಳಿದ್ದೀರಲ್ಲ, ಗಾರ್ಮೆಂಟ್ಸ್ ವರ್ಕರ್ಸು, ಅವ್ರ ಕೂಲಿ 200-300 ರೂಪಾಯಿ ಇರುತ್ತೆ. ಅವರು ಜೀವನ ಮಾಡಬೇಕು ಅಂದರೆ ಇವತ್ತು ಮನೆ ಬಾಡಿಗೆ ಕಟ್ಟಬೇಕು, ಮತ್ತು ಅವ್ರ ಮಕ್ಕಳ ಎಜುಕೇಷನ್ಗಳು ಕಟ್ಟಬೇಕು, ಮತ್ತು ಈ ಥರ ಖರ್ಚುಗಳು ಇರ್ತವೆ. ಅವತ್ತು 1 ದಿನ 2 ದಿನ ರಜೆ ಹಾಕಿದಾಗ ಏನಾಗುತ್ತೆ, ಅವ್ರಿಗೆ ಪ್ರಾಬ್ಲಮ್ ಉಂಟಾಗುತ್ತೆ. ಅದು ಏನಪ್ಪ ಅಂದರೆ ಅವರು ವೈಯಕ್ತಿಕವಾಗಿ ಪ್ರತಿನಿಧಿಗಳು, ಗಾರ್ಮೆಂಟ್ಸ್ ಪ್ರತಿನಿಧಿಗಳು ಸಂಪೂರ್ಣವಾಗಿ ಅವರಾಗವ್ರು ವೃತ್ತಿಗೆ ಬರಲಿಲ್ಲ ಅಂದರೆ ಅದೊಂಥರ. ಅವರಾಗ ಅವ್ರಿಗೆ ಓನರ್ ಬಂದುಬಿಟ್ಟು ನೀವು ಬನ್ನಿ ಕೆಲಸಕ್ಕೆ ಅಂತ ಹೇಳಿಲ್ಲ. ಅವ್ರು ಖುಷಿಯಾಗಿ ಅವ್ರು ಹೋಗಿದ್ದಾರೆ,
ನಮಗೆ ಸಂಬಳ ಬರಬೇಕು, ಅದು ಕಟ್ಟಾಗಬಾರ್ದು, ನನ್ನ ಫ್ಯಾಮಿಲಿಯನ್ನು ನನ್ನ ಸಾಕಬೇಕು ಅನ್ನತಕ್ಕಂಥ ಪ್ರತಿನಿಧಿಗಳು ಅಲ್ಲಿ ಹೋಗಿರ್ತಾರೆ ಹೊರತು ಕೆಲವು ಜನ ಅದು ಸಂಬಂಧಪಟ್ಟ ವಿಷಯ. ಅವರು ಸ್ಟ್ರೈಕ್ ಹೋರಾಟ ಮಾಡ್ತಾರೆ, ಅವರು ಹೋರಾಟ ಮಾಡಲಿ. ಇನ್ನೊಂದು ಫ್ಯಾಕ್ಟ್ರಿಗೆ ಅನುತವಾಗಿ ಮುಚ್ಚೋದು ಅವಶ್ಯಕತೆ ಇಲ್ಲ. ಯಾರ ಮೇಲೂ ಬಲವಂತ ಇರೋದಿಲ್ಲ, ಅದು ಬಲವಂತ ಇರೋದಿಲ್ಲ. ಈ ಉದಾಹರಣೆ, ಫ್ಯಾಕ್ಟ್ರಿಲಿ ಕೆಲಸ ಮಾಡಿ ಒಂದು 20 ರೂಪಾಯಿ ತರಕಾರಿ ತಗೋಬೇಕು, ಅದು ಒಂದು ವಾರ ಅವ್ರು ಮೇಂಟೈನ್ ಆಗುತ್ತೆ. 1 kg ಈರುಳ್ಳಿ ತೊಗೊಂಡ್ರೆ 20 ರೂಪಾಯಿ kg, ಒಂದು ವಾರ ಮೇಂಟೈನ್ ಆಗುತ್ತೆ. ಇಲ್ಲ ಒಂದು 3-4 ದಿನ ಬರುತ್ತೆ. 200 ರೂಪಾಯಿ ಸಿಕ್ಕಿದ್ರೆ ಒಂದು ವಾರದಲ್ಲಿ ಮೇಂಟೈನ್ ಮಾಡ್ಬೋದು. ಈ ಒಂದು ಪದ್ಧತಿಲಿ ಇರುತ್ತೆ. ಏಕೆಂದರೆ ಬಡವರು ಇವತ್ತು ಅಸಂಘಟಿತ ಕಾರ್ಮಿಕರದಲ್ಲಿ 144 ಕ್ಯಾಟಗರಿ ಬರುತ್ತೆ. ಅದರಲ್ಲಿ ನಮ್ಮದ್ರು ಒಬ್ಬ ಬೀದಿ ಬದಿ ವ್ಯಾಪಾರಸ್ಥರು. ಇವಾಗ ಗಾರ್ಮೆಂಟ್ಸ್ ವರ್ಕರ್ಸ್ ಏನಾಗುತ್ತೆ, ಅವ್ರು ಸಿಗೋದು ಪಾಪ 9,000 10,000 ಸಂಬಳ ಸಿಗುತ್ತೆ. 2 ದಿನ ರಜಾ ಹೋಗ್ತು ಅಂದರೆ ಅವ್ರು 200 400 ರೂಪಾಯಿ 500 ರೂಪಾಯಿ ಹೋಗ್ತು. ಯಾರು ಲಾಸ್ ಆಗುತ್ತೆ? ಆ ವಿಕೆ ಪ್ರತಿನಿಧಿಗಳು ಲಾಸ್ ಆಗುತ್ತೆ. ಕಟ್ಕೊಡೋರು ಯಾರು? ಇದನ್ನ ಸಂಪೂರ್ಣವಾಗಿ ಕೂಲಕುಶ ಮಾಡಬೇಕು ಅಂದ್ರೆ ಕೇಂದ್ರ ಸರ್ಕಾರ, MP-ಗಳು ಇರತಕ್ಕಂಥ ಪ್ರತಿನಿಧಿಗಳು ಇದನ್ನ ಎಷ್ಟು ನಮ್ಮ ಲೋಕಸಭೆ ಸದಸ್ಯರು ಕುಂತ್ಕೊಂಡು ಚರ್ಚೆ ಮಾಡಿ ಈ ತರವನ್ನ ಯಾವ್ದು ಕಾಯ್ದೆಯನ್ನ ತರಬೇಕು, ಯಾವ್ದು ಕಾಯ್ದೆ ತರಬಾರ್ದು ಅಂತಕ್ಕಂಥ ಕೂಲಕುಶ ಯೋಚನೆ ಮಾಡಬೇಕಾಗುತ್ತೆ. ಇನ್ನೊಂದು ಏನಪ್ಪಾ ಅಂದ್ರೆ, ಈಗ ಇವರು ಅಕಸ್ಮಾತ್ ಇವಕ್ಕೆ ತಿದ್ದುಪಡಿ ಮಾಡ್ತಾರೆ, ಕಾನೂನು ಚೌಕಟ್ಟಿನಲ್ಲಿ ತಿದ್ದುಪಡಿ, ವಾಹನ ತಿದ್ದುಪಡಿ ಮಾಡಿದಾಗ ಏನಾಗುತ್ತೆ, ಮುಂದಿನ ದಿನದಲ್ಲಿ ಅದನ್ನು ಕೇಂದ್ರ ಸರ್ಕಾರ ಅವಲಂಬಿಸಬೇಕಾಗತ್ತೆ, ಪರಿಣಾಮ ಅವ್ರಿಗೆ ಬೀಳುತ್ತೆ. ಇದನ್ನು ನಮ್ಮ ಜನಸಾಮಾನ್ಯರು ಯೋಚನೆ ಮಾಡಬೇಕಾಗತ್ತೆ. 2 ದಿನ ಏಕಾಏಕಿಯಾಗಿ ನೀವು ಬಂದ್ ಮಾಡೋದು, ಮುಸ್ಕರ ಅಂತ ಕೊಟ್ಟರು, ಮುಸ್ಕರ ಆದ್ಮೇಲೆ ಬಂದು ಸಂಪೂರ್ಣ ಬಂದು ಅಂದಾಗ ಏನಾಗುತ್ತೆ, ಜನ ಕನ್ಫ್ಯೂಸ್ ಆಗುತ್ತೆ. ಇವಾಗ ಉದಾಹರಣೆ, ನಾವು ಬೀದಿ ಬದಿ ವ್ಯಾಪಾರ 2 ದಿನ ಆದ್ಮೇಲೆ ಪಾಪ ಅವ್ನ ತರಕಾರಿ ವೇಸ್ಟ್, ಹಣ್ಣು ವೇಸ್ಟ್ ಮತ್ತು ಹೂ ವೇಸ್ಟ್. ನಿಜ, ಬೆಳಿಗ್ಗೆ ನಾವು ಗಮನಿಸ್ತಾ ಇದ್ವಿ ಮಾರ್ಕೆಟ್ ನಲ್ಲಿ ಅರ್ಧಕ್ಕರ್ಧ ರೇಟ್ ಕಡಿಮೆ ಆಗೋಯ್ತು. ಬಲವಂತವಾಗಿ ಯಾರು ಬಂದ್ ಮಾಡಿಸಬಾರ್ದು, ಅದು ಅವಶ್ಯಕತೆ ಇಲ್ಲ. ಅವ್ರಿಗೆ ಗೊತ್ತಿದೆ ಕಾರ್ಮಿಕರಿಗೆ, ಅವ್ರಿಗೆ ಗೊತ್ತಾಗಲ್ವಾ ನಂಗೆ ಸಂಬಳ ಕಡಿಮೆ ಇದೆ ಅಂತ, ಅವರೇ ಬೀದಿಗೆ ಇಳಿತಾರೆ. PF ತಂದು ಗಲಾಟೆ ಆದಾಗ ಇಡೀ ರೋಡೇ ಬಂದ್ ಮಾಡಿ ಯಾವ ಮಟ್ಟದ ನೀತಿನ ಅನುಸರಿಸ ಗೋವಂಟೆ ಪಳ್ಳದಲ್ಲಿ ಪೂರ್ತಿ ಒಂದು ಅವರು ಸ್ವಯಂಕೃತವಾಗಿ ಬಂದಿರ್ತಕ್ಕಂಥದ್ದು. ಅಲ್ಲಿ ಯಾವ ಕೂಡ ನಾಯಕರಿಲ್ಲ ಅವತ್ತು ಒಂದು ಹೋರಾಟ ಆದಾಗ. ಅಲ್ಲ, ಅವ್ರು ಹೇಳೋದೇನಂದ್ರೆ ಬಲವಂತವಾಗಿ ಫ್ಯಾಕ್ಟರಿ ಮಾಲೀಕರು ಹಿಡ್ಕೊಂಡ್ಬಿಟ್ಟಿದ್ದಾರೆ, ಅವರಿಗೆ ಬರೋದಕ್ಕೆ ಬಿಡ್ತಿಲ್ಲ ಅಂತ. ಈಗ ಮುಷ್ಕರ ಅಂತ ಹೇಳಿ ಅವ್ರಿಗೆ ಗೊತ್ತಿರ್ತಲ್ಲ ಕಾರ್ಮಿಕರಿಗೆ, ಅವರೇ ಬರ್ತಾರೆ ಬೀದಿಗೆ. ಯಾರು ಯಾವ ಅವಶ್ಯಕತೆ ಇಲ್ಲ ಇವತ್ತು, ಎಲ್ಲರಿಗೂ ಸಾಮಾನ್ಯ ಜ್ಞಾನ ಇದೆ. ಯಾರು ಅವ್ರಿಗೆ ನೋಡಿ 2 ದಿನ ಕೆಲಸ ಮಾಡಿದ್ರೆ 2 ದಿನ ಎಕ್ಸ್ಟ್ರಾ ಡ್ಯೂಟಿ ಮಾಡ್ಬೇಕು. ಯಾರು ಮಾಡ್ತಾರೆ ಪಾಪ, ಸಂಡೇ ಹೋಗಿ ಕೆಲಸ ಮಾಡ್ಬೇಕು, ಮನೇಲಿ ಮಕ್ಕಳು ಮನೇಲಿದ್ದಾಗ ಇವ್ರು ಕೆಲಸ ಮಾಡ್ಬೇಕಾಗ್ತದೆ. ಇದೆಲ್ಲ ಅನನುಕೂಲಗಳಿದೆ. ಹಂಗಾಗಿ ಮಾಡ್ಲಿ ಅವ್ರ ಪ್ರತಿಭಟನೆಯನ್ನು, ಅವರು ತನ್ನ ಇಚ್ಛೆಯಿಂದ ಮಾಡ್ಬೇಕು. ಬಲವಂತಾಗಿ ಅವ್ರನ್ನ ಕರ್ಕೊಂಬಂದು ಮುಚ್ಚಂತ ಕೆಲಸನ ಯಾರು ಮಾಡಬಾರ್ದು ಅಲ್ವಾ? ಯಾಕೆ ಮಾಡ್ಬೇಕು? ಅಂತದೇನಿದೆ, ಅವ್ರು ಕಾನೂನು ಕ್ರಮ ತಗೋಬೇಕಾಗ್ತದೆ. ಅವ್ರಿಗೆ ಗೊತ್ತಿದೆ ಯಾಕೆ ಬಂದ್ ಮಾಡ್ತಿದ್ರೆ. ಬಂದ್ ಮಾಡಿ ಸಮಸ್ಯೆ ನಾಳೆ ಪರಿಹಾರ ಆಗ್ತದಾ? ಮಾಡ್ಲಿ, ಆಗಲ್ಲ, ಸಮಸ್ಯೆ ಪರಿಹಾರ ಆಗಲ್ಲ. 30 ಜನ 4 MP-ಗಳು ಏನ್ ಮಾಡ್ತಾ ಇದಾರೆ, ಅವ್ರ ಮನೆ ಮುಂದೆ ಹೋಗಿ ಅಮಾನಂತರ ಉಪವಾಸ ಮಾಡ್ಲಿ, ಯಾರು ಬೇಡ ಅಂತಾರೆ? 30 ಜನ MP-ಗಳ ಮನೆ ಮುಂದೆ ಹೋಗಿ ಒಂದು ಬಿಡಾರ ಹಾಕೊಂಡು ಕೂತ್ಕೊಳ್ಳಿ, CIT ಅವ್ರು ಯಾರು ಬೇಡ ಅಂತಾರೆ? ಪಾಪ ಸಾಮಾನ್ಯ ಜನಕ್ಕೆ ಇವತ್ತು ಇವ್ರು ಹೇಳ್ದಂಗೆ ಒಂದಿನ ತರಕಾರಿ ಬೆಳೆದಂತ ಒಬ್ಬ ರೈತ ಒಂದು ಕೊಳ್ತೋದಾಗ ಅವನು ಗೊತ್ತಾಗುತ್ತೆ ಕಷ್ಟ ಏನು ಅಂತ ಅಂದ. ಒಂದು ಬಾಣ್ತಿ ಹೆರಿಗೆ ನೋವು ಬಂದಾಗ, ಬಸ್ ಸಿಗ್ತಿದಾಗ ಅವಳು ಗೊತ್ತಾಗುತ್ತೆ ಕಷ್ಟ ಏನು ಅಂತ ಅಂದಾಗ. ಒಬ್ಬ ಹಾರ್ಟ್ ಸಮಸ್ಯೆ ಆದಾಗ, ಹಾರ್ಟ್ ಅಟ್ಯಾಕ್ ಆದಾಗ ಒಂದು ಬಸ್ ಸಿಗ್ತಿದೆ, ಅವಾಗ ಗೊತ್ತಾಗುತ್ತೆ ಬಂದ ಸಮಸ್ಯೆ ಏನು ಅಂತ ಅಲ್ವಾ? ಒಂದು ದಿನ ಒಬ್ಬ ಊಬರ್ ಓಡಿಸ ಪರಿಹಾರ ಅಲ್ಲ, ಸಮಸ್ಯೆ ಸಾಧ್ಯನೇ ಇಲ್ಲ. ಸಾಕಷ್ಟು ಹೋರಾಟಗಳ ಹಂತಗಳಿದಾವೆ, ವಿವಿಧ ಒಂದು ಬೇರೆ ಬೇರೆ ರೂಪಗಳಿದೆ ಹೋರಾಟಕ್ಕೆ. ಒಂದೇ ಒಂದು ಅಸ್ತ್ರ ಅಲ್ಲ, ಸಾಕಷ್ಟು ವಿಧವಾದ ಹೋರಾಟಗಳಿದೆ. ಆಮೇಲೆ ಬಂದ್ ಮಾಡ್ಬೇಕು, ಬಂದ್ ಮಾಡಲೇಬಾರ್ದು. ಸಾರ್ವಜನಿಕರು ತುಂಬಾ ತೊಂದರೆ ಆಗ್ತದೆ ಬಂದಿಂದ. ಬಂದ್ ಮಾಡಬಾರ್ದು. ನಾವು ಯಾವತ್ತೂ ಬಂದು ವಿರೋಧ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಇವ್ರು ಬಂದ್ ಮಾಡಿರ್ತಕ್ಕಂಥದ್ದು ತುಂಬಾ ಅವೈಜ್ಞಾನಿಕ ನಿರ್ಣಯ ತಗೊಂಡಿದ್ದಾರೆ. ಯಾವುದೇ ಕಾರಣ ಕೂಡ ಸಾರ್ವಜನಿಕರಿಗೆ ಸ್ಪಂದಿಸಬಾರ್ದು. ಎಸ್, ಹಾಗೇನೆ ರಾಮನಗರದ ಚಿತ್ರಣವನ್ನ ನೋಡೋಣ. ರಾಮಾಂಜನೇಯ, ನಮ್ಮ ಪ್ರತಿನಿಧಿ ರಾಮಾಂಜನೇಯ ಅಲ್ಲಿನ ಚಿತ್ರಣವನ್ನ, ರಾಯಚೂರಿನ ಚಿತ್ರಣವನ್ನ ರಾಮಾಂಜನೇಯ ಕಟ್ಕೊಡ್ತಾರೆ. ನೋಡೋಣ ರಾಯಚೂರಿನಲ್ಲಿ ಬಂದ್ ಬಿಸಿ ಹೇಗಿದೆ ಅನ್ನೋದನ್ನ ವಾಕ್ ಥ್ರೂ ಮೂಲಕ ರಾಮಾಂಜನೇಯ ವಿವರಿಸಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಇವತ್ತು ಏನು ಕಾರ್ಮಿಕ ಸಂಘಟನೆಗಳು ನಡೆಸಲು ಹೊರಟಿರ್ತಕ್ಕಂಥ ಭಾರತ್ ಬಂದ್ ರಾಯಚೂರಿನಲ್ಲಿ ಈಗಾಗಲೇ ಆರಂಭವಾಗಿರುವಂಥದ್ದು. ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಬೈಕ್ ರ್ಯಾಲಿಗಳ ಮೂಲಕ ವಿವಿಧ ಕಾರ್ಮಿಕ ಸಂಘಟನೆಗಳು ಏನು ಈಗಾಗಲೇ ಬೀದಿಗಿಳಿದಿರುವಂಥದ್ದು. ಅಂಬೇಡ್ಕರ್ ವೃತ್ತದಲ್ಲಿ ನಾವೀಗ ಇದ್ದೀವಿ. ಅಂಬೇಡ್ಕರ್ ವೃತ್ತದಲ್ಲಿ ಬೈಕ್ ರ್ಯಾಲಿ ಏನು ಈಗಾಗಲೇ ಬೈಕ್ಗಳ ಮೂಲಕ ಈಗಾಗಲೇ ಸಂಘಟನೆ ಮುಖಂಡರುಗಳು ಸಿದ್ಧವಾಗಿರುವಂಥದ್ದು. ಈ ಮೂಲಕ ರಾಯಚೂರಿನ ನಗರದಾದ್ಯಂತ ಸಂಚರಿಸಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವುದು ಮತ್ತು ಬಂದ್ಗೆ ಬೆಂಬಲವನ್ನು ಪ್ರತಿಯೊಬ್ಬರು ಕೂಡ ವ್ಯಕ್ತಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿ ಮಾಡಲು ಹೊರಟಿರುವಂಥದ್ದು. ಅಂಬೇಡ್ಕರ್ ವೃತ್ತದಲ್ಲಿ CITU ಮತ್ತು ಇತರೆ ಸಂಘಟನೆಗಳು ಈಗಾಗಲೇ ಸಿದ್ಧವಾಗಿ ನಿಂತಿದೆ. ಅಂಬೇಡ್ಕರ್ ವೃತ್ತದ ಮೂಲಕ ಹೊರಟು ಒಂದು ನಗರದ ಪ್ರತಿಯೊಂದು ಏರಿಯಾಗಳಲ್ಲಿ ಹೋಗಿ ಈಗಾಗಲೇ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಬೇಕು, ಬಂದ್ಗೆ ಬೆಂಬಲವನ್ನು ಕೊಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ಸಂಪೂರ್ಣ ತಯಾರಿ ನಡೆದಿರುವಂಥದ್ದು. ಬನ್ನಿ, ಈಗ ಸಂಘಟನೆ ಮುಖಂಡರಾಗಿರ್ತಕ್ಕಂಥ ವೀರೇಶ್ವರ ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ಈಗ ಈ ಒಂದು ಬೈಕ್ ರ್ಯಾಲಿ ಮೂಲಕ ತಾವು ಈಗ ಏನು ಮಾಡಲು ಹೊರಟಿದ್ರಿ? ಸರ್, ಇವತ್ತು ಕೇಂದ್ರ ಸರ್ಕಾರ ಕಳೆದ 4 ವರ್ಷಗಳ ಹಿಂದೆ ಏನು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೆಸರಿನಲ್ಲಿ ಇವತ್ತು ಅಧಿಕಾರಕ್ಕೆ ಬಂದು ಈ ಕಳೆದ 5 ವರ್ಷಗಳಲ್ಲಿ ಕಾರ್ಪೊರೇಟ್ ಪರವಾದಂಥ ನೀತಿಗಳನ್ನು ಜಾರಿ ತರಲಿಕ್ಕೆ ಹೊಂಟು
ಈ ದೇಶದ ದುಡಿಯುವ ವರ್ಗದ ಕಾರ್ಮಿಕರ ಹಕ್ಕುಗಳನ್ನು ನಾಶ ಮಾಡಿ ಇವತ್ತು ಕಾರ್ಮಿಕ ಫ್ಯಾಕ್ಟ್ರಿ ಮಾಲೀಕರ ಪರವಾಗಿ ಇವತ್ತು ಲಾಭವನ್ನು ಮಾಡ್ತಕ್ಕಂಥ ನೀತಿಗಳನ್ನು ಜಾರಿ ತರಲಿಕ್ಕೆ ಹೊಂಟಿದೆ. ಮತ್ತು ಇನ್ನೊಂದು ಕಡೆ ಅಗತ್ಯ ವಸ್ತುಗಳ ಏನು ಜನಸಾಮಾನ್ಯರು ದಿನನಿತ್ಯ ಬಳಕೆ ಮಾಡ್ತಕ್ಕಂಥ ಅಗತ್ಯ ವಸ್ತುಗಳೇನಿದೆ ಅದರ ಬೆಲೆ ಏರಿಕೆಯನ್ನು ಇವತ್ತು ದಿನೇ ದಿನೇ ಹೆಚ್ಚಳ ಆಗ್ತಾಯಿದೆ. ಅದನ್ನು ತಡೆಗಟ್ಟುವಲ್ಲಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಈ ಒಂದು ಅಸಂಘಟಿತ ಕ್ಷೇತ್ರದಲ್ಲಿ ದುಡಿತಕ್ಕಂಥ ಕಾರ್ಮಿಕರೇನಿದ್ದಾರೆ ಅವರಿಗೆ ಈ ಬೆಲೆ ಏರಿಕೆಯ ಸಂಬಂಧಪಟ್ಟಂಗೆ ಇವತ್ತು ಕನಿಷ್ಠ ವೇತನ 18,000 ರೂಪಾಯಿಯನ್ನು ಜಾರಿಗೊಳ್ಳಲಿಕ್ಕೆ ಇವತ್ತು ಸಾಧ್ಯ ಆಗಿಲ್ಲ. ಈ ಕಾರಣಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ, ರೈತ ವಿರೋಧಿ ಮತ್ತು ಬೆಲೆ ಏರಿಕೆ ನೀತಿಯನ್ನು ವಿರೋಧಿಸಿ ಅಖಿಲ ಭಾರತ ಮಟ್ಟದಲ್ಲಿ ಇವತ್ತೇನು ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಟ್ಟಿದೆ ಕಾರ್ಮಿಕ ಸಂಘಟನೆಗಳು, ಅದರ ಭಾಗವಾಗಿ ಇವತ್ತು ರಾಯಚೂರು ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದ್ದೀವಿ. ಅದರ ಪೂರಕವಾಗಿ ಇವತ್ತು KSRTCನವರು ಕೂಡ ಸಂಪೂರ್ಣವಾಗಿ ಇವತ್ತು ನಮ್ಮ ಬಂದಿಗೆ ಬೆಂಬಲವನ್ನು ಸೂಚಿಸಿ ಸಾರಿಗೆಯನ್ನು ಕೂಡ ಸಂಪೂರ್ಣವಾಗಿ ಬಂಧನ ಮಾಡಿದ್ದಾರೆ. ಓಕೆ, ಇದು ವೀರೇಶ್ ಅವರು ಹೇಳ್ತಿರುವಂಥದ್ದು. ಏನು ಕೇಂದ್ರ ಸರ್ಕಾರದ ನೀತಿಯ ವಿರುದ್ಧ ಈಗಾಗಲೇ ಬಂಧನ ನಾವು ಆರಂಭಿಸಿದ್ದೀವಿ, ಇದಕ್ಕೆ ಒಂದು ಬೇರೆ ಬೇರೆ ಸಂಘಟನೆಗಳು ಕೂಡ ಬೆಂಬಲವನ್ನು ನೀಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಸಂಘಟನೆ ಮುಖಂಡರಾದ ಮತ್ತೊಬ್ಬ ನಮ್ಮ ಶರಣಬಸವ ಅವರು ಇದ್ದಾರೆ, ಅವರು ಈಗ ಹೇಳ್ತಿದ್ದಾರೆ. ಸರ್, ಈಗ ಯಾವೆಲ್ಲ ಸಂಘಟನೆಗಳು ಈ ಒಂದು ಬಂದ್ಗೆ ರಾಯಚೂರಿನಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ ಸರ್? ಸರ್, ಈ ನಮ್ಮೊಂದು ಮುಷ್ಕರಕ್ಕೆ ಪ್ರಮುಖವಾಗಿ CITUನ ಲೀಡರ್ಶಿಪ್ನಲ್ಲಿ AITUC, AIUTUC, ವಿಮಾನ ನೌಕರರ ಸಂಘ, BSNL ನೌಕರರ ಸಂಘ, ಬ್ಯಾಂಕ್ ನೌಕರರ ಸಂಘ ಮತ್ತು ಗ್ರಾಮೀಣ ಬ್ಯಾಂಕ್ಗಳ ನೌಕರರ ಸಂಘಗಳು ಮತ್ತು ಅಸಂಘಟಿತ ಕಾರ್ಮಿಕರು ದೊಡ್ಡ ರೀತಿಯಲ್ಲಿ ನಮ್ಮ ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಸರ್. ಸೊ ಈಗ ಈ ಒಂದು ರಾಯಚೂರಿನಲ್ಲಿ ಯಾವ್ಯಾವ ಭಾಗದಲ್ಲಿ ತಾವು ಸಂಚರಿಸ್ತಾ ಇದ್ರೆ ಮತ್ತು ಯಾವ ಒಂದು ಪ್ರಕ್ರಿಯೆ ಮೂಲಕ ಯಾವ ರೀತಿಯಾಗಿ ನೀವು ಬಂಧನ ಆಚರಣೆ ಮಾಡ್ತಾ ಇದ್ದೀರಾ? ಸರ್, ಇವತ್ತು ಬಂಧನ ಬೈಕ್ ರ್ಯಾಲಿ ಮೂಲಕ ಇಡೀ ನಗರದಲ್ಲಿ ಸಂಚಾರ ಮಾಡಿ ಎಲ್ಲ ವ್ಯಾಪಾರ ವಹಿವಾಟು ಇವತ್ತಿಗೆ ಅಪೀಲ್ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಬಂಧನ ಮಾಡಬೇಕಂತೇಳಿ ಮನವಿಯನ್ನು ಮಾಡಿದ್ವಿ ಸರ್. ಈಗ ಬೈಕ್ ರ್ಯಾಲಿನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಸರ್. ಸೊ ಇದು ಒಂದು ಕಾರ್ಮಿಕ ಸಂಘಟನೆ ಮುಖಂಡರುಗಳು ಈಗಾಗಲೇ ಹೇಳ್ತಿರುವಂಥದ್ದು. ಏನಂತ ಹೇಳಿದ್ರೆ, ಈಗ ಬಂದನ್ನ ರಾಯಚೂರು ನಗರದಾದ್ಯಂತ ಸಂಚರಿಸುವ ಮೂಲಕ ವಿವಿಧ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಬಂದನ್ನು ಆಚರಣೆ ಮಾಡ್ತಿರುವಂಥದ್ದು. ಒಟ್ಟಾರೆಯಾಗಿ ರಾಯಚೂರು ನಗರದಾದ್ಯಂತ ಸಂಚರಿಸಿ ಜನರ ಮನವೊಲಿಸುವ ಮೂಲಕ ಬಂದ್ ಯಶಸ್ವಿ ಆಗಲಿ ಅನ್ನುವಂಥದ್ದನ್ನು ಈಗಾಗಲೇ ಮಾಡಲು ಹೊರಟಿರುವಂಥದ್ದು. ರಾಯಚೂರಿನಿಂದ ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ರಾಮು ಆರ್ಕೇರಿ, ಸುವರ್ಣ ನ್ಯೂಸ್. ಇನ್ನು ಬಂದ್ ಇದ್ರೂ ಕೂಡ ಖಾಸಗಿ ಕಾಲೇಜುಗಳಲ್ಲಿ ಪರೀಕ್ಷೆಗಳು ಆರಂಭ ಆಗಿದೆ. ಮೈಸೂರಿನ BGS ವಿದ್ಯಾಪೀಠದಲ್ಲಿ PUC ಪರೀಕ್ಷೆ ಆರಂಭ ಆಗಿರುವಂಥದ್ದು. ಬಂದ್ ಇದ್ರೂ ಕೂಡ ಖಾಸಗಿ ಕಾಲೇಜುಗಳಲ್ಲಿ ಪರೀಕ್ಷೆಗಳು ನಡೀತಾ ಇರುವಂಥದ್ದು. ಮೈಸೂರಿನ BGS ವಿದ್ಯಾಪೀಠದಲ್ಲಿ ಪರೀಕ್ಷೆ ಆರಂಭ ಆಗಿದೆ. PUC ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ವಿಜ್ಞಾನ ವಿಭಾಗದ ಭೌತಶಾಸ್ತ್ರ ವಿಷಯದ ಪ್ರಿಪರೇಟರಿ ಪರೀಕ್ಷೆಯನ್ನ ನಡೆಸಿದ್ದಾರೆ ಶಿಕ್ಷಕರು. ಬಂದ್ ನಡುವೆಯೇ ಪರೀಕ್ಷೆಯನ್ನ ಬರೆದಿದ್ದಾರೆ ವಿದ್ಯಾರ್ಥಿಗಳು. ಕಾಲೇಜ್ ಗೇಟ್ ಹೊರಗೆ ಹಾಲಿಡೇ ಬೋರ್ಡ್ ಹಾಕಿ ಒಳಗೆ ಪರೀಕ್ಷೆ ನಡೆಸಲಾಗ್ತಾ ಇದೆ. ಕಾಲೇಜ್ನ ಗೇಟ್ ಹೊರಗೆ ಹಾಲಿಡೇ ಅಂತ ಬೋರ್ಡ್ ಇದೆ ನಿಜ, ಆದರೆ ಒಳಗಡೆ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಪಾಠ ಪ್ರವಚನಗಳಿಗೆ ತೊಡಕಾಗೋ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನ ನಡೆಸಿದ್ದಾರೆ ಕಾಲೇಜಿನವರು. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬೆಂಬಲ ನೀಡೋದಿಲ್ಲ ಅಂತ ಸಂಘಟನೆಗಳು ಈಗಾಗಲೇ ಹೇಳಿದ್ವು. ಈ ಹಿನ್ನೆಲೆಯಲ್ಲಿ ಬೋರ್ಡ್ ಏನೋ ಇವತ್ತು ಎಲ್ಲವೂ ಬಂದ್ ಅಂತ ಎನ್ನುವಂಥದ್ದು, ಆದರೆ ಒಳಗಡೆ ಮಾತ್ರ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಹೊರಗೆ ಹಾಲಿಡೇ ಅಂತ ಬೋರ್ಡ್ ಹಾಕಿ ಒಳಗೆ ಪರೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ಕಾಲೇಜಿನ ಗೇಟ್ ಹೊರಗಡೆ ಇರುವಂತಹ ಬೋರ್ಡ್ ಹಾಲಿಡೇ ಅಂತ ಇದೆ, ಆದರೆ ಪಾಠ ಪ್ರವಚನಗಳಿಗೆ ಮುಂದೆ ತೊಡಕಾಗುತ್ತೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನ ಹಿಂದೆ ನಡೆಸಿದ್ದಾರೆ ಕಾಲೇಜಿನವರು. ಯಾಕಂದ್ರೆ ದಿನ ಬಂದೇ ಬಿಟ್ಟಿದೆ, ಇನ್ನೇನು ಪರೀಕ್ಷೆಗೆ ಸಮಯ ಇಲ್ಲ, ಹಾಗಾಗಿ ಸಿಲೆಬಸ್ಗಳನ್ನ ಮುಗಿಸ್ಬೇಕಾಗತ್ತೆ, ತೊಂದರೆ ಆಗುತ್ತೆ ಅಂತ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಟುಡೇ ಈಸ್ ಹಾಲಿಡೇ ಅಂದ್ರೆ ಇವತ್ತು ರಜಾ ಅಂತ ಬೋರ್ಡ್ ಹಾಕಲಾಗಿದೆ, ಆದರೆ ಒಳಗಡೆ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಇದು BGS ವಿದ್ಯಾಪೀಠದಲ್ಲಿ ನಡೀತಾ ಇರುವಂತಹ ಪರೀಕ್ಷೆ ಚಿತ್ರಣ. ಖಾಸಗಿ ಕಾಲೇಜುಗಳಲ್ಲಿ ಪರೀಕ್ಷೆಗಳು ಆರಂಭ ಆಗಿದೆ. ಇವತ್ತು ಬಂದಿರುವಂತಹ ಹಿನ್ನೆಲೆಯಲ್ಲಿ ಹಲವು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿತ್ತು. ಪರೀಕ್ಷೆಗಳು ಕೂಡ ಹಲವು ಯೂನಿವರ್ಸಿಟಿ ಪರೀಕ್ಷೆಗಳು ಮುಂದೂಡಿಕೆಯಾಗಿತ್ತು, ಆದರೆ ಈ ಕಾಲೇಜಿನಲ್ಲಿ ಮಾತ್ರ ಪರೀಕ್ಷೆ ನಡೆಸಲಾಗ್ತಾ ಇದೆ. ಈ ಕುರಿತಿನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಧುಸೂದನ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಹೊರಗಡೆ ಬೋರ್ಡ್ ಏನೋ ಹಾಲಿಡೇ ನಿಜ, ಆದರೆ ಒಳಗಡೆ ಪರೀಕ್ಷೆ ನಡೆಸಲಾಗ್ತಾ ಇದೆ. ಹಾಗಾಗಿ ಈ ಹಾಲಿಡೇ ಬೋರ್ಡ್ ಅಂತ ಕೊಟ್ಟಿದ್ದು ಯಾರಿಗೆ ಅಂತ? ಪ್ರತಿಮಾ, ಅಲ್ಲಿ ಈಗ ಶಿಕ್ಷಣ ಸಂಸ್ಥೆ ಮುಂಭಾಗದ ದೃಶ್ಯಾವಳಿಗಳನ್ನ ಜೊತೆಗೆ ಅಲ್ಲಿ ಪರಿಸ್ಥಿತಿಯನ್ನ ನೋಡೋದಾದ್ರೆ ಖಂಡಿತವಾಗ್ಲೂ ಕೂಡ ಆ ಒಂದು ಹಾಲಿಡೇ ಬೋರ್ಡ್ ಅನ್ನ ಸರ್ಕಾರವನ್ನ ಮೆಚ್ಚಲಿಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಆಯ್ತಾ ಅಥವಾ ಸರ್ಕಾರದ ಒತ್ತಡದಿಂದ ಕೊಡ್ಲಿಕ್ಕೆ ಸಾಧ್ಯ ಆಯ್ತಾ ಅನ್ನೋದಷ್ಟೇ ಕೂಡ ಕಂಡುಬರ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಸೋಸಿಯೇಷನ್ ಇದೆ. ಅಸೋಸಿಯೇಷನ್ ಕೂಡ ಈಗಾಗಲೇ 2 ದಿನಗಳ ಹಿಂದೆಯೇ ಕೂಡ ಪೊಲೀಸರಿಗೆ ಒಂದು ಮನವಿಯನ್ನ ಮಾಡ್ಕೊಂಡಿತ್ತು. ಶಿಕ್ಷಣ ಸಂಸ್ಥೆ ಈ ಪರೀಕ್ಷೆಗಳು ಹತ್ರ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಯಾವುದೇ ಒಂದು ದಿನಗಳನ್ನು ಕೂಡ ಕಳ್ಕೊಳ್ಳಿಕ್ಕೆ ಸಾಧ್ಯ
ಸಾಧ್ಯ ಆಗೋದಿಲ್ಲ. ಜೊತೆಗೆ ಮಕ್ಕಳಿಗೆ ಇದು ತೊಂದರೆ ಆಗುತ್ತೆ. ಪರೀಕ್ಷೆಗಳು ತುಂಬಾ ಹತ್ತಿರದಲ್ಲಿ ಇರೋದ ಕಾರಣಕ್ಕಾಗಿಯೇ ಕೂಡ ರಜವನ್ನು ಕೊಡಬಾರ್ದು, ಯಾವುದೇ ರೀತಿಯಾದ ಬಂದ್ಗಳಾಗಬಾರ್ದು ಅಂತ ಕೂಡ ಕೇಳ್ಕೊಂಡಿದ್ರು. ಆದ್ರೂ ಕೂಡ ನಿನ್ನೆ ಏನು ಜಿಲ್ಲಾಧಿಕಾರಿಗಳು ಒಂದು ದಿನದ ರಜೆಯನ್ನ ಜಿಲ್ಲಾದ್ಯಂತ ಘೋಷಣೆ ಮಾಡಿದ್ರು. ಅನಿವಾರ್ಯವಾಗಿ ಖಾಸಗಿ ಸಂಸ್ಥೆಗಳು ಕೂಡ ಈ ಒಂದು ಬಂದ್ ಹಿನ್ನೆಲೆಯಲ್ಲಿ ತಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ರಜೆಯನ್ನ ಘೋಷಣೆ ಮಾಡುವಂತ ಅಗತ್ಯ ಕಂಡು ಬಂತು. ಆದ್ರೆ ಪರೀಕ್ಷೆಗಳೇನಿವೆ ಪರೀಕ್ಷೆಗಳನ್ನ ಮಾಡ್ಲೇಬೇಕಾದ ಅನಿವಾರ್ಯತೆ ಇದ್ದ ಕಾರಣದಲ್ಲಿ ಕೂಡ ಹೊರಗಡೆ ಹಾಲಿಡೇ ಎನ್ನುವ ಬೋರ್ಡ್ ಅನ್ನ ಹಾಕಿ ವಿದ್ಯಾರ್ಥಿಗಳಿಗೆ ಮೆಸೇಜ್ಗಳ ಮೂಲಕವಾಗಿ ವಾಟ್ಸಪ್ಗಳ ಮೂಲಕವಾಗಿ ಈ ದಿನ ನಿಗದಿಯಾಗಿದ್ದಂತ ಪ್ರಿಪರೇಟರಿ ಪರೀಕ್ಷೆಗಳೇನಿದ್ವೋ ಆ ಪರೀಕ್ಷೆಗಳನ್ನ ನಡೆಸಲಾಗುತ್ತೆ ಅಂತೇಳಿ ಮೆಸೇಜ್ ಅನ್ನ ಕೊಟ್ಟಿದ್ರು. ಅದರ ಮೂಲಕವಾಗಿಯೇ ಕೂಡ ವಿದ್ಯಾರ್ಥಿಗಳನ್ನ ಕಾಲೇಜಿನ ಒಳಭಾಗದಲ್ಲಿ ಸೇರಿಸ್ಕೊಂಡು ನಂತರದಲ್ಲಿ ಹೊರಗಡೆ ಈ ಹಾಲಿಡೇ ಅನ್ನೋ ಒಂದು ಬೋರ್ಡ್ ಅನ್ನ ಹಾಕಾದ ನಂತರದಲ್ಲೂ ಕೂಡ ಒಳಗಡೆ ಆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ನಡೆಸುವಂತ ಕೆಲಸಗಳು ಕೂಡ ನಡೆದಿರ್ತಕ್ಕಂಥದ್ದು. ಇನ್ನು ಬೆಳಗ್ಗೆಯಿಂದನೂ ಕೂಡ ಮೈಸೂರಿನಲ್ಲಿ ಈ ಬಂದ್ನ ವಾತಾವರಣದ ಬಗ್ಗೆ ಮಾತಾಡೋದಾದ್ರೆ ಸರ್ಕಾರಿ ಯಂತ್ರಗಳು ಅಲ್ಲಲ್ಲಿ ಸ್ಥಗಿತ ಆಗ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆ ಏನು ಬಸ್ಗಳು ಹೆಚ್ಚು ಸಂಖ್ಯೆಯಲ್ಲಿ ಓಡಾಡ್ತಿದ್ವು ಆ ಬಸ್ಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬಂದಿವೆ. ಅದರ ಜೊತೆಗೆ ಏನು ಆಟೋಗಳಿರ್ಬೋದು ಮತ್ತೆ ಕಾರ್ಗಳಿರ್ಬೋದು, ಯಾಕಂತ ಹೇಳಿದ್ರೆ ಬಂದ್ ಅಂತೇಳಿ ಸರ್ಕಾರ ನಿನ್ನೆಯೇ ಘೋಷಣೆ ಮಾಡದ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಜನರು ಮನೆಯಿಂದ ಹೊರಗಡೆ ಬಂದಿಲ್ಲ. ರಜೆಗಳೇ ಸಿಕ್ಕಿದ ಹಿನ್ನೆಲೆಯಲ್ಲಿ ಅವರು ಕೂಡ ಮನೆಗಳಲ್ಲಿ ಸೇರ್ಕೊಂಡಿದ್ದಾರೆ. ಇನ್ನು ಕಾರ್ಮಿಕ ಸಂಘಟನೆಗಳು ತಮ್ಮ ರಾತ್ರಿ ಪಾಳಿಯ ಕೆಲಸವನ್ನ ಮುಗಿಸಿ ಈಗ ಪ್ರತಿಭಟನೆಗೆ ರೋಡ್ಗೆ ಇಳಿದಿರ್ತಕ್ಕಂಥದ್ದು. ಮೈಸೂರಿನ ಸುಮಾರು 5 ಕಡೆಗಳಲ್ಲಿ ಪ್ರತಿಭಟನಾ ರ್ಯಾಲಿಗಳು ಕೂಡ ನಡೀತಾ ಇವೆ. ಏನು CITU ಇರ್ಬೋದು, AITUC ಇರ್ಬೋದು, ಈ ರೀತಿಯಾಗಿ ಕಾರ್ಮಿಕ ಸಂಘಟನೆಗಳೇನಿವೆ ಕಾರ್ಮಿಕ ಸಂಘಟನೆಗಳು ಒಂದೊಂದು ಕಡೆಯಿಂದ ಪ್ರತಿಭಟನಾ ರ್ಯಾಲಿಗಳನ್ನ ನಡೆಸಿ ನಂತರದಲ್ಲಿ ಮೈಸೂರಿನಲ್ಲಿರ್ತಕ್ಕಂತಹ JK ಮೈದಾನ ಏನಿದೆ JK ಮೈದಾನದ ಮೂಲಕವಾಗಿ ಪ್ರತಿಭಟನಾ ಮೆರವಣಿಗೆಗೆ ಹೋಗ್ತಾರೆ. ಅಲ್ಲಿಂದ ಮೈಸೂರಿನ ಟೌನ್ ಹಾಲ್ ಮುಂದೆ ಬಂದು ಅಲ್ಲಿ ಒಂದು ಪ್ರತಿಭಟನಾ ಸಭೆಯನ್ನ ನಡೆಸಿ ನಂತರದಲ್ಲಿ ನಾಳೆ ಯಾವ ರೀತಿಯಾದ ಪ್ರತಿಭಟನೆಗಳನ್ನು ನಡೆಸಬೇಕು ಅದರ ರೂಪುರೇಷೆಗಳನ್ನ ತೀರ್ಮಾನ ಮಾಡಲಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಮಸೂದ್ ಅಂತ ಮೇಲೆ ಮಾಹಿತಿಗೆ. ಎಸ್, ಭಾರತ್ ಬಂದ ವಿಭಿನ್ನವಾದಂತಹ ಚಿತ್ರಣ ನಾವು ವಿವಿಧ ಕಡೆಯಿಂದ ನೀಡ್ತಲೇ ಇದ್ದೀವಿ. ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿರುವಂಥದ್ದು. ಹಲವು ಕಡೆ ಬಲವಂತದ ಬಂದ್ ಮಾಡಲಿಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಇನ್ನು ಕೆಲವು ಕಡೆಗಳಲ್ಲಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಪರೀಕ್ಷೆಗಳನ್ನ ಕೂಡ ಒಳಗಡೆ ನಡೆಸಲಾಗ್ತಾ ಇರುವಂಥದ್ದು. ಆದರೆ ಹಾಲಿಡೇ ಎನ್ನುವಂತಹ ಬೋರ್ಡ್ಗಳನ್ನ ಹಾಕೊಳ್ಳಲಾಗಿದೆ. ಹೀಗೆ ವಿಭಿನ್ನ ರೀತಿಯಾಗಿ ಪ್ರತಿಕ್ರಿಯೆ ಸ್ಪಂದನೆ ವ್ಯಕ್ತವಾಗ್ತಾ ಇದೆ ಬಂದ್ ವಿಚಾರಕ್ಕೆ. ಇದರ ಕುರಿತು ಇನ್ನಷ್ಟು ಚರ್ಚೆ ಮತ್ತು ಮಾಹಿತಿಯನ್ನು ಪಡೆದುಕೊಳ್ಳೋಣ ಒಂದು ಕ್ವಿಕ್ ಬ್ರೇಕ್ ಆದ್ಮೇಲೆ.